ನೆಲೆ ಕೊಡ್ತೀನಿ ಅಂತ ನಂಬಿಸಿ ಜೋಡಿಗೆ ಆಟೋ ಚಾಲಕನೊಬ್ಬ ಮೋಸ ಮಾಡಿದ್ದಾನೆ. ಥೇಟ್ ಸಿನಿಮಾ ರೀತಿಯ ಕಥೆ ಇದು. ಚೆಲುವಿನ ಚಿತ್ತಾರ ಸಿನಿಮಾ ರೀತಿಯಲ್ಲೇ ಇಲ್ಲಿ ಘಟನೆಯಾಗಿದೆ. ಅಲ್ಲಿ ಸ್ನೇಹಿತ ಸಹಾಯ ಮಾಡಿದ್ದಾನೆ, ಆದ್ರೆ ಇಲ್ಲಿ ಆಟೋ ಚಾಲಕ ದೋಖಾ ಮಾಡಿದ್ದಾನೆ. ಈ ಜೋಡಿ ಪರಸ್ಪರ ಪ್ರೀತಿಸಿ ಮನೆ ಬಿಟ್ಟು ಬಂದಿದ್ರು. ಚೇತನ್ ಎಂಬಾತನಿಗಾಗಿ ಕಾದು ಕುಳಿತಿದ್ರು ಯುವಕ ಹಾಗೆ ಯುವತಿ. ಬೆಂಗಳೂರು ಜಯನಗರ ಮೆಟ್ರೋ ಸ್ಟೇಷನ್ ಬಳಿ ಈ ಜೋಡಿ ಕಾಯ್ತಾ ಇತ್ತು. ಈ ಜೋಡಿಯನ್ನ ಗಮನಿಸಿ ಕರ್ಕೊಂಡು ಹೋಗಿದ್ದಾನೆ ಆಟೋ ಚಾಲಕ. ಆದ್ರೆ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಅದಾದ ಬಳಿಕ ಆಟೋ ಚಾಲಕನಿಂದ ಈ ಜೋಡಿ ಬಚಾವಾದಂತಹ ರೀತಿ ಇದೆಯಲ್ಲ, ಇದು ಬಹಳ ರೋಚಕವಾಗಿದೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಈ ಜೋಡಿ ಆಟೋ ಚಾಲಕನಿಂದ ಬಚಾವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಚೆಲುವಿನ ಚಿತ್ತಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಲ್ಲೂ ಕೂಡ ಸೇಮ್ ಇದೇ ರೀತಿಯಾದಂತಹ ಒಂದು ಘಟನೆ. ಮನೆಯವರನ್ನ ಬಿಟ್ಟು ಈ ಜೋಡಿ ಓಡ್ಕೊಂಡ್ ಬಂದಿರುತ್ತೆ. ಇಲ್ಲೂ ಕೂಡ ಹಾಗೇನೆ ಈ ಜೋಡಿ ಮನೆಯವರ ವಿರೋಧದ ಮಧ್ಯೆ ತಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಸ್ನೇಹಿತನಿಗಾಗಿ ಅವರು ವೇಟ್ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಅವರನ್ನ ಕರ್ಕೊಂಡು ಹೋಗ್ತೀನಿ, ಆಶ್ರಯ ಕೊಡ್ತೀನಿ ಅಂತ ಬರೋದು ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಆರೋಪಿ ಆಟೋ ಚಾಲಕ ಆತ ಕರ್ಕೊಂಡು ನಾನು ಸಹಾಯ ಮಾಡ್ತೀನಿ ಅಂತ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಆದ್ರೆ ಅದಾದ ನಂತರದಲ್ಲಿ ಆ ಯುವತಿಗೆ ಈತ ಲೈಂಗಿಕ ಕಿರುಕುಳವನ್ನ ಕೊಡುವುದಕ್ಕೆ ಮುಂದಾಗಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಥೇಟ್ ಸಿನಿಮಾದ ರೀತಿ ಇರುವಂತಹ ಘಟನೆ ಇದು. ಬಟ್ ಕುತೂಹಲವಾಗಿ ಕಾಡ್ತಾ ಇರೋದು ಆ ಆಟೋ ಚಾಲಕನಿಂದ ಈ ಜೋಡಿ ಬಚಾವಾಗಿದ್ದು ಹೇಗೆ ಅಂತ ಹೇಳಿ. ವಿದೇಶಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಬ್ಬರು ಜೋಡಿಗಳು, ತ್ರಿಷಾ ಹಾಗೆ ಮೊಹಮ್ಮದ್ ಅನ್ಸಾರ್ ಅನ್ನೋರು ಬೆಂಗಳೂರಿಗೆ ಓಡ್ ಬಂದಿರ್ತಾರೆ. ಅಂದ್ರೆ ಪ್ರೀತಿ ಮಾಡಿ ನಂತರ ಅಲ್ಲಿಂದ ಅವರ ಊರಿಂದ ಬೆಂಗಳೂರಿಗೆ ಓಡ್ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಅಂದ್ರೆ ಬೆಂಗಳೂರಿನ ಒಂದು ಏರಿಯಾದಲ್ಲಿ ಅಂದ್ರೆ ಜಯನಗರ ಮೆಟ್ರೋ ಸ್ಟೇಷನ್ ಬಳಿ ಬಂದು ಕಾದು ಕುಳಿತಿರ್ತಾರೆ. ಅಂದ್ರೆ ಅವರ ಸ್ನೇಹಿತ ಚೇತನ್ ಅನ್ನೋರ್ಗಾಗಿ ಕಾದು ಕುಳಿತಿರ್ತಾರೆ. ಆದ್ರೆ ರಾತ್ರಿ 10:30 ಕೂಡ ಅವರ ಸ್ನೇಹಿತ ಚೇತನ್ ಅಂದ್ರೆ ಅನ್ಸರ್ ಅವರ ಒಬ್ಬ ಸ್ನೇಹಿತ ಏನಿರ್ತಾನೆ, ಅವರು ಸ್ನೇಹಿತ ಕೂಡ ಅಲ್ಲಿಗೆ ಬರೋದಿಲ್ಲ. ಅದಾದ ನಂತರ ಆಟೋ ಚಾಲಕನೋರ್ವ ಇವರ ಬಳಿಯೇ ಹೋಗ್ತಾನೆ. ಅಂದ್ರೆ ಬಹಳಷ್ಟು ಹೊತ್ತಿನಿಂದ ಕೂಡ ತ್ರಿಷಾ ಹಾಗೆ ಮೊಹಮ್ಮದ್ ಅನ್ಸರ್ ಏನಿದ್ದಾರೆ ಅವರಿಬ್ರು ಕೂಡ ಆ ಮೆಟ್ರೋ ಸ್ಟೇಷನ್ ಬಳಿಯೇ ನಿಂತಿರೋದನ್ನ ನೋಡಿದಂತಹ ಆಟೋ ಚಾಲಕ ನೇರವಾಗಿ ಅವರ ಬಳಿ ಹೋಗಿ ನಿಮ್ಗೆ ಡ್ರಾಪ್ ಕೊಡ್ತೀನಿ ಅಥವಾ ನಿಮ್ಮನ್ನ ಮೆಜೆಸ್ಟಿಕ್ ಗೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಆತ ನೇರವಾಗಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪಿಲ್ಲಾಗ್ನಹಳ್ಳಿಯಲ್ಲಿ ನನ್ನ ಮನೆ ಇದೆ, ನಿಮ್ಗೆ ಓಡ್ ಬಂದಿರೋದ್ರಿಂದ ನಿಮ್ಗೆ ಆಶ್ರಯವನ್ನ ನಾನು ಕೊಡ್ತೀನಿ, ಅಲ್ಲೇ ಬಾಡಿಗೆ ಮನೆಯನ್ನ ಕೂಡ ಕೊಡಿಸ್ತೀನಿ, ಅಲ್ಲೇ ಇದು ಬಿಡಿ ಅನ್ನೋ ಮಾತನ್ನ ಹೇಳ್ತಾನೆ. ಆದ್ರೆ ಯಾವಾಗ ಆಟೋದಲ್ಲಿ ಅವ್ರ ಹೋಗ್ತಿದ್ದಂತ ಸಂದರ್ಭದಲ್ಲಿ ಮಧ್ಯದಲ್ಲೇ ಮದ್ಯ ಖರೀದಿಯನ್ನ ಮಾಡ್ತಾನೆ. ಮದ್ಯ ಖರೀದಿ ಮಾಡಿ ನಂತರ ಅವರನ್ನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಕಂಪ್ಲೀಟ್ ಆಗಿ ಮದ್ಯಪಾನವನ್ನ ಮಾಡಿ ನಂತರ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗುವುದಕ್ಕೆ ಮುಂದಾಗ್ತಾನೆ. ಅಂದ್ರೆ ಆಕೆ ಅತ್ಯಾಚಾರ ಮಾಡೋದಕ್ಕೆ ಆಕೆಯ ಮೇಲೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಏನು ಅನ್ಸರ್ ಇರ್ತಾನೆ ಆತ ನೇರವಾಗಿ ಆತನ ಮೇಲೆ ಅಂದ್ರೆ ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿ ಅಲ್ಲಿಂದ ಇಬ್ಬರು ಜೋಡಿಗಳು ಕೂಡ ಪರಾರಿ ಆಗ್ತಾರೆ. ಅಂದ್ರೆ ಏನು ತ್ರಿಷಾ ಹಾಗೆ ಅನ್ಸರ್ ಇಬ್ರು ಕೂಡ ಅಲ್ಲಿಂದ ಪರಾರಿ ಆಗ್ತಾರೆ. ಪರಾರಿ ಆದ ನಂತರ ಅಷ್ಟೇ ಆಗಿದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಿರ್ಲಿಲ್ಲ. ಆದ್ರೆ ಖುದ್ದು ಆಟೋ ಚಾಲಕನೇ ಕೋಣನಕುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ತ್ರಿಷಾ ಹಾಗೆ ಅನ್ಸರ್ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಅಂದ್ರೆ ಸುಲಿಗೆ ಮಾಡೋದಕ್ಕೆ ರಾಬ್ರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅಂತ ಹೇಳಿ ದೂರನ್ನ ಕೊಡ್ತಾನೆ. ಯಾವಾಗ ಕೋಣನಕುಂಟೆ ಪೊಲೀಸ್ ಠಾಣೆಗೆ ತೆರಳಿ ಆಟೋ ಚಾಲಕನಿಗೆ ಕಂಪ್ಲೇಂಟ್ ಕೊಡ್ತಾನೋ ಆಗ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡ್ಕೊಂಡು ಇಬ್ಬರು ಜೋಡಿಯನ್ನ ಕೂಡ ಕರೆಸ್ತಾರೆ. ಯಾಕಂದ್ರೆ ಅವತ್ತು ರಾತ್ರಿ ಆಟೋ ಚಾಲಕನಿಂದ ತಪ್ಪಿಸ್ಕೊಂಡು ನೇರವಾಗಿ ಡ್ರಾಪ್ ಅನ್ನ ತೆಗೆದುಕೊಂಡು ಮೆಜೆಸ್ಟಿಕ್ ಗೆ ತೆರಳಿರ್ತಾರೆ. ಮೆಜೆಸ್ಟಿಕ್ ನ ಲಾಡ್ಜ್ ಒಂದರಲ್ಲಿ ಉಳ್ಕೊಂಡಿರ್ತಾರೆ. ಆಟೋ ಚಾಲಕನ ಇನ್ಫಾರ್ಮೇಶನ್ ಮೇಲೆ ಮೆಜೆಸ್ಟಿಕ್ ಗೆ ತೆರಳಿ ಅಲ್ಲಿ ಇವರಿಬ್ಬರನ್ನು ಕೂಡ ಅನ್ಸರ್ ಹಾಗೆ ತ್ರಿಷಾನನ್ನ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದಾಗ ಆಟೋ ಚಾಲಕನೇ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದು ಗೊತ್ತಾಗುತ್ತೆ. ಅದಾದ ಬಳಿಕ ಜೋಡಿಯಿಂದ ಅಂದ್ರೆ ತ್ರಿಷಾ ಮತ್ತೆ ಅನ್ಸರ್ನಿಂದ ಒಂದು ಕಂಪ್ಲೇಂಟ್ ಅನ್ನ ಪಡೆದು ಈಗ ಸದ್ಯ ಆಟೋ ಚಾಲಕನನ್ನ ಅರೆಸ್ಟ್ ಮಾಡಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.